ಮಿಲ್ಕ್ ಪ್ರಾಡಕ್ಟ್ ಯಾರು ಕುಡಿಯಲ್ಲ ಗೈಸ್. ಯಾಕೆ ಪ್ರಜ್ವಲ್? ಅದೆಲ್ಲ ಅವೆಲ್ಲ ಇಲ್ಲ ಬಿಡು, ನಾವೆಲ್ಲ ಡೀಸೆಂಟ್ ಗೈಸ್, ನಾವೆಲ್ಲ ಅವನ್ನೆಲ್ಲ ಮಾಡಲ್ಲ. ಆಯ್ತು ಕುಡಿಯೋ. ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಗೈಸ್, ನೀವು ಮಾಡಬೇಡಿ. ಇದನ್ನ ನನಗೆ ಗಿಫ್ಟ್ ಮಾಡಬಾರ್ದು. ನಿಮ್ಮಷ್ಟು ದೊಡ್ಡವ್ರಿಗೂ ಇಲ್ಲ ಈ ಮುಚ್ಕೊಂಡಿರೋ ಚೆನ್ನಾಗಿದೆ ಆ್ಯಕ್ಚುಲಿ, ಅದು ಕಲೆಕ್ಷನ್ ಹೋಯ್ತು ಅನ್ನೋ ಬಡ್ಡಿ 5,000 ರೂಪಾಯಿ ಶಾಪಿಂಗ್ ಮಾಡಿಸೋದೆ. ಮಾರ್ಕ್ ಮೂವಿ ನೋಡೋಕ್ಕೆ ಹೆಚ್ಕೋ. ನಂದು ಇದು ಸೆಕೆಂಡ್ ಟೈಮು, ಒಂದು ಫಸ್ಟ್ ಟೈಮು. ಕೈಯವ್ರು ನೋಡಿದ್ರೆ ಏನಂತಾರೆ ಗೊತ್ತಾ? ಏನಂತಾರೆ? ಈ ನನ್ನ ಮಗ ನಾವೆಲ್ಲ ಇದ್ದಾಗ ಒಂಚೂರು ಕೆಲಸ ಮಾಡಲ್ಲ. ಏನು ನೋಡು, ಇದ್ದಾಗ ಎಲ್ಲರೂ ಕೆಲಸ ಮಾಡ್ತೀನಿ. ಮಾಡಬೇಕು, ಇದೆಲ್ಲ ಬೇರೆ ಆಪ್ಷನ್ ಇಲ್ಲ. ಇದೆಲ್ಲ ನಾನು ಹಾಕೋದಿಲ್ಲ ಬಿಡು. ನೀನೇ ಕೊಡಬೇಕು. ಓಕೆ ಗೈಸ್, ಚಾಲೆಂಜ್ ಅಕ್ಸೆಪ್ಟೆಡ್. ಪಕ್ಕಾ ಮಾಡೋಣ. ನನ್ನ ಮಗನೇ ನೀನು ಮಾಡಿಲ್ಲ ಅನ್ಕೋ. ಆಯ್ತು, ನನ್ನ ರೊಟ್ಟಿ ನಾನು ನಿಂಗೆ ಡೈಲಿ ಶೇರ್ ಮಾಡ್ತೀನಿ, ಬೇಕಾದ್ರೆ ಅದನ್ನು ಲಾಗಿಂಗ್ ಹಾಕು. ನಿನ್ ರೊಟ್ಟಿ ನೀನು ಹಾಕ್ಬೇಕು. ಏನಂತೀರಾ ಗೈಸ್? ಮಾಡೋಣ ಮತ್ತೆ. ಆಮೇಲೆ ಇದೊಂದು ಚಾಲೆಂಜ್ ಟ್ರಾನ್ಸ್ಫರ್. ಸೊ ಹಾಯ್, ಹಲೋ ಗೈಸ್, ಗುಡ್ ಈವ್ನಿಂಗ್ ಆ್ಯಂಡ್ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಎಲ್ಲರೂ ಹಾಗೆ ಚೆನ್ನಾಗಿರಿ. ಗೈಸ್, ಇವತ್ತು ಈವ್ನಿಂಗ್ ವೀಡಿಯೋ ಶೂಟ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ನಮ್ಮ ಮನೆಗೆ ಒಬ್ಬರು ಗಣ್ಯವಾದ ವ್ಯಕ್ತಿ ಬಂದಿದ್ದಾರೆ. ನಮ್ಮ ಶಿಷ್ಯ ಅವರು, ಚಿದಂಬರ್ ಅಲಿಯಾಸ್. ಹೇಳ ಅದು ಪೆಟ್ ನೇಮು? ಹಾಂ, ಇರಲಿ ಬಿಡ, ಹೇಳ್ತೀನಿ. ಸೊ ಸುಮಾರು ವರ್ಷಗಳೇ ಆಗೋಯ್ತು ಅನ್ಸುತ್ತೆ. ವರ್ಷನಾ? ನಮ್ಮ ಲಾಸ್ಟ್ ಸುಮಾರು ಒಂದು ವರ್ಷದ ಮೇಲೆ ಆಗಿರ್ಬೋದು. ಇವಾಗ ಬಂದವನೇ ಶಿಷ್ಯ. ಬಟ್ ಕಾಂಟ್ಯಾಕ್ಟಲ್ಲಿ ಇದ್ವಿ, ಬಟ್ ಮೀಟ್ ಮಾಡಿರ್ನಿಲ್ಲ. ಬಟ್ ಇವತ್ತು ಬಂದಿದ್ದಾನೆ. ಅದು ಏನು ಇಲ್ಲಿಗೆ ಬರಬೇಕಂತ ಇಂಟೆನ್ಷನ್ ಏನಿರಲಿಲ್ಲ, ಇಲ್ಲಿ ಯಾವುದೇ ಕೆಲಸದ ಮೇಲೆ ಹೋಗಿದ್ದ. ಸೊ ಹಂಗಾಗಿ ಬಂದಿದ್ದಾನೆ. ಸೊ ಇವತ್ತು ಇಲ್ಲೇ ಇರ್ತಾನೆ. ಸೊ ಇವತ್ತು ಫುಲ್ಲು ಚಿತಾಲ್ಪತಾಲ್ ಮಾಡೋಣ. ಹಾಗೆ ನಾವು ಇವಾಗ ಶಾಪಿಂಗ್ ಹೋಗ್ತಾಯಿದ್ದೀವಿ. ಅಂದರೆ ಲೈಕ್ ನಾಟ್ ಫಾರ್ ಶಾಪಿಂಗ್, ಎಕ್ಸಾಕ್ಟ್ ಶಾಪಿಂಗ್ ಅಂತ ಹೋಗ್ತಾ ಇಲ್ಲ. ಜಸ್ಟ್ ಹಂಗೆ ಅವನು HSR ನೋಡಬೇಕು ಅಂತ. ಇಲ್ಲೇ ಮುಂಚೆ HSR ಎಲ್ಲ ಇದ್ದಿದ್ದು. ಸೊ ಇವಾಗ ಸ್ಟಡೀಸ್ಗೆ ಅಂತ ಬೇರೆ ಕಡೆ ಶಿಫ್ಟ್ ಆಗಿದ್ದಾನೆ, ರಾಜರಾಜೇಶ್ವರಿ ನಗರ್ಗೆ. ಇವಾಗ ನಾವು HSR ನೋಡ್ಕೊಬರೋಣ ಬಾ ಅಂದ್ಬಿಟ್ಟು ಕರೆದ. ಇವಾಗ HSR ರೂಮಿಂಗ್ ಹೋಗ್ತಾಯಿದ್ದೀವಿ. ಆ್ಯಂಡ್ ನಮ್ಮದು ನಾರ್ಮಲ್ ಸ್ಪಾಟ್ ಝೂಡಿಯೋಗೆ ಹೋಗ್ತೀವಿ. ಲೆಟ್ಸ್ ಗೋ. ನಾನೇನೋ ತೊಗೊಳೋದಿಲ್ಲ, ಈ ನನ್ನ ಮಗ ನಾನೇನು ತೊಗೊಳಲ್ಲ. ಇವನೇನಾರು ತೊಗೊಂಡ್ರೆ ತೊಗೊತಾನೆ, ಏನಾರು ಕೊಡ್ಸಿದ್ರೆ ಇಸ್ಕೊಬರ್ತೀನಿ. ಕೊಡಿಸ್ತೇನೆ. ಓಕೆ, ಲೆಟ್ಸ್ ಗೋ ಗೈಸ್. ನೋಡಿ ಗೈಸ್, ಶಿಷ್ಯ ಸುಮಾರು ವರ್ಷಗಳಾದ್ಮೇಲೆ ಬಂದವನೆ. ನನ್ನ ವಾಚ್ ಹಾಕೊಂಡು ನನಗೆ ಅಂತವನೆ. ಮಕ್ಕ ಏನು ಕೊಡಲ್ವಾ ಇವಾಗ? ನನಗೆ ಬೇರೆಯವ್ರ ಗಿಫ್ಟ್ ಕೊಡ್ಸಿರೋದು. ಕಣ ದೊಡ್ಡ ಬಂದಿ ಚೆನ್ನಾಗೈತಾ? ಇನ್ನೊಂದು ಅಲ್ಲೊಂದು ಐತಿ, ಇನ್ನೊಂದು ಕೆಳಗಡೆ. ಇಷ್ಟೊಂದು ಕಲೆಕ್ಷನ್ ಯಾವ ಗ್ಯಾಪಲ್ಲೋ? ಮುಂಚೆ ತಗೋತಿದ್ದಲ್ಲ. ನಮ್ಮಪ್ಪ ಕೊಡ್ಸಿರೋದು ಕಣ, ಅದು ಕೆಳಗಡೆ ಬಾಕ್ಸು. ಶಾಕ್ ಆಗ್ತೀಯ ಓಪನ್ ಮಾಡಿ ನೋಡಿದ್ರೆ. ಹೊಸ ಕಲೆಕ್ಷನ್ ಇದು, ಫಾಸ್ಟ್ ಟ್ರ್ಯಾಕಲ್ಲಿ. ಹೌದಾ? ಬಿಟ್ಟು ತಗೊಂಡಿದ್ಯಲ್ಲೋ, ಹೇಳಿದ್ರೆ ನಾನು ತಗೋತಾ ಇರ್ಲಿಲ್ವೇನೋ. ಫಸ್ಟ್ ವಾಚ್ ಬ್ರೋ, ನಾನು ನಿಂದೆ ತಗೋತೀನಿ ಬ್ರೋ ಅಂದ. ಅದು ಹೊಗೆ ಹಾಕ್ಸ್ಕಂತು, ಅಲ್ಲೇ ಐತೆ ಅದು ವಾಚ್. ನಂದು ಹೊಗೆ ಹಾಕ್ಸ್ಕೊಂತು ಬಿಡು. ಒಂದು ಫೈರ್ ಬೋಲ್ಟ್ ತಗೊಂಡಿದ್ವಿ, ಅದು ಹೊಗೆ ಹಾಕ್ಸ್ಕೊಬಿಡ್ತು. ಆಕ್ಚುಲಿ ನಾನು ಇವನು ಒಂದು ವಾಚ್ ತಗೊಂಡಿದ್ವಿ, ಫೈರ್ ಬೋಲ್ಟ್ದು. ಸೇಮ್ ಒಂದೇ ಥರ ಇತ್ತು, ಡಿಟ್ಟೋ. ಅದು 1 ವರ್ಷಕ್ಕೆ ಹೊಗೆ ಹಾಕ್ಸ್ಕೊಂತು. ನಂದು ಅಷ್ಟೇ, ನಂದು 1 ವರ್ಷಕ್ಕೆ ಹೋಯ್ತು. ಈಗ ನೋಡಿ, ಇದು ಹಾಕೊಂಡು ಮಿಂಚ್ತಾವನೆ. ಫೋನಲ್ಲಿ ಕನೆಕ್ಟ್ ಮಾಡಬೇಕು ಅದು. ಇಲ್ಲಿ ವರ್ಕ್ ಆಗಲ್ಲ, ಬರೀ ಟೈಮ್ ಅಷ್ಟೇ. ಬರುತ್ತೆ, ಎಲ್ಲ ವರ್ಕ್ ಆಗುತ್ತೋ. ಎಟ್ಲೊಂದು ಈ ವಾಚ್ ಎಷ್ಟು ಕೊಟ್ಟೆ? ಕಿತ್ನಾ ಹೇ ಬೈ? 2ರಿಂದ 8,000 ಆಯಿತು. 2 ವಾಚಿಂದ. ಕಣ ನಿಜ. ನಾನು ಫಸ್ಟು ಟೈಟನ್ದು ಒಂದು ವಾಚ್ ನೋಡಿದ್ದೆ ಕಣ, ಅದೊಂದೇ 10,000 ಇತ್ತು. ಸೊ ನಮ್ಮ ಡ್ಯಾಡಿ ಅದನ್ನೇ ತಗೋ ಅಂದರು. ನಂಗೆ ಬೇಡ, 10,000ದಲ್ಲಿ 2 ವಾಚ್ ಬರುತ್ತಲ್ಲ ಅಂತ 2 ವಾಚ್ ತಗೊಂಡೆ. ಇನ್ನೊಂದು ನೋಡಿದ್ದೀನಿ ಗುರು, ತಗೋಬೇಕು. ಏನಕ್ಕೆ ಅವನೆಲ್ಲ ಇರಲಿ ಬಿಡು, ಚಾರ್ಜ್ ಆಗುತ್ತಂತ. ಏನಿಲ್ಲ ಬಿಡು, ಹಂಗೆ ಹೇಳು. ಇನ್ನೊಂದು ವಾಚ್ ನೋಡಿದ್ದೀನಿ ಫಾಸ್ಟ್ ಟ್ರ್ಯಾಕಲ್ಲೇ,
ನೆಕ್ಸ್ಟ್ ಪೇಮೆಂಟ್ ಆದ್ಮೇಲೆ ತಗೋಬೇಕು. ಸೈಕಾಗಿದೆ ಅದು ಮಾತ್ರ, ಲಕ್ಸುರಿ ಫೀಲ್ ಕೊಡುತ್ತೆ. ಬಿಡಪ್ಪ ರಿಚ್ ಕಿಟ್ ಆಗ್ತಿದ್ಯಾ ನಮ್ಮಂತವ್ರಿಗೆ. ಒದ್ರೆ ಏನು ರೋಲೆಕ್ಸ್ ತಗೊಂಡು. ಹಾಂ ರೋಲೆಕ್ಸು ತಗೊಂಡ? ಎಲ್ಲಿ ತೋರಿಸಿ ಗಿಫ್ಟ್ ಕೊಡು ನೋಡೋಣ. ನಾನು ನೆಕ್ಸ್ಟ್ ಟೈಮ್ ತರ್ತೀನಿ ಊರಿಗೆ ಹೋದಾಗ. ನನ್ನ ಮಗ ಗೈಸ್ ನೋಡಿ ರೋಲೆಕ್ಸ್ ತಗೊಂಡವನೆ ಬಡ್ಡಿ ಮಗ. ನಾನು ಫಾಸ್ಟ್ ಟ್ರ್ಯಾಕಾಗೆಲ್ಲ ಇದು ಮಾಡ್ತಾವನೆ. ಯಾವ ಲೇ ನೀನು ಇದು ನೋಡಿ, ಇದೇ 8,000, ಅದೇ ಏನು ಜುಜ್ಬಿ. ಗೈಸ್ ನಿಮಗೆ ಗೊತ್ತು ರೋಲೆಕ್ಸ್ ಎಷ್ಟು ಅಂತ, ಜುಜ್ಬಿ ಅಂತೆ. ಗೈಸ್ ಇವಾಗ ನಾವು HSR ರೌಂಡ್ ಹೊಡೆಯಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಶಿಷ್ಯ ಗಾಡಿ ಓಡಿಸ್ತಾನೆ. ಆಫ್ಟರ್ ಲಾಂಗ್ ಟೈಮ್ HSRಗೆ ಬಂದಿದ್ದೀವಿ. ಗಾಳಿ ಸೌಂಡ್, ಅದಕ್ಕೆ ಮೈಕ್ ಆರ್ಡರ್ ಮಾಡ್ತಿದ್ದೀನೋ ನಾನು. ಇದು 3-4 ತಿಂಗಳೈತೆ ಅಷ್ಟೊಳಗೆ ಮೈಕ್ ತಗೋತಿದ್ದೀನಿ ಗೈಸ್. ಹೊಸ ಫೋನು, ಹೊಸ ಮೈಕ್ ಎಲ್ಲ ಹೊಸದು. ವೆಯ್ಟ್ ಅಂಡ್ ವಾಚ್. ನೆಕ್ಸ್ಟ್ ಏನೇನು ತಗೋತಾನೋ ಗೊತ್ತಿಲ್ಲ, ಏನೇನು ಸರ್ಪ್ರೈಸ್ ಬರುತ್ತೆ ಗೊತ್ತಿಲ್ಲ. ಇನ್ನು ಏನೇನೋ ಪ್ಲಾನ್ಸ್ ಇದೆ, ಎಲ್ಲ ಎಕ್ಸಿಕ್ಯೂಟ್ ಅನ್ನೋದು. ಪ್ಲೀಸ್ ಸಪೋರ್ಟ್ ಹಿಮ್. ಮಾಡ್ತಾರೆ ನಮ್ಮ ಅಭಿಮಾನಿಗಳು. ಅಲ್ಲಿ ಮುಂದೆ ಲೆಫ್ಟ್ ತಗೋ ಅಲ್ಲಿ ಗೈಸ್. ಇವಾಗ ನಾವು ಜೂಡಿಯಾಗಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ನೋಡಿ ಹುಡುಗ ಒಳ್ಳೇದಾಗ್ಲಿ ಕಣ ಗೈಸ್. ಇದು ಬೂಟ್ ಶೋ ಇಷ್ಟ ಆಯಿತು, ಬಟ್ ಪ್ರೈಸ್ ಜಾಸ್ತಿ ಆಯಿತು. ಬಟ್ ಈ ನನ್ನ ಮಗ ನನ್ನ ಬೂಸ್ಟ್ ಮಾಡ್ತಿದ್ದಾನೆ, ತಗೋ ಅಂತ. ನೋ ತೆಗಿ. ಇದರೊಳಗೆ 4,000 ರೂಪಾಯಿದು ಬಟ್ಟೆ ಐತೆ, ಅದರಲ್ಲಿ ಇದು ಬೇರೆ 1,000 ರೂಪಾಯಿ. ಬೇಕಾ? ಇಲ್ಲ ಸೀರಿಯಸ್ ಆಗಿ ದುಡ್ಡಿಲ್ಲ ಕಣೋ. ಪೈಸಾ ಇಲ್ವಲ್ಲ? ನೀನು ಯಾಕಿದ್ನ ನನಗೆ ಗಿಫ್ಟ್ ಮಾಡಬಾರ್ದು? ಈ ಮುಚ್ಕೊಂಡಿರೋ ಚೆನ್ನಾಗಿದೆ ಆ್ಯಕ್ಚುಲಿ. ಅದು ಕಲೆಕ್ಷನ್ ಹೋಯ್ತು ಅಂತ ಸಿಗಲ್ಲ. ಯಾವ ಬಟ್ಟೆ ಮೇಲೆ ಹಾಕ್ಲೋ ಇದನ್ನ? ಹಾಕೊಂಡೋಗು. ನೋ, ಇದು ಹಾಕೊಂಡ್ರೆ ಗೇರೆಲ್ಲ ಹಾಕೋಕ್ಕಾಗಲ್ಲ, ಹಾಳಾಗೋಗ್ಬಿಡುತ್ತೆ. ಗೈಸ್ ಪಕ್ಕ ಇದು ಒಂದು 5,000 ಆಗುತ್ತೆ. ಓ 5,000 ಕಣ ಗೈಸ್. ಇವಾಗೆಲ್ಲ ಇರೋಣ ಏನೇನೋ ಇದ್ದಾವೆ. ಬೂಟೆ 1,000 ರೂಪಾಯಿ. ಇದು ಏನೋ ಮಾಡ್ತಿದ್ದೀಯ? ಆನ್ ಮಾಡಿ ನಾನು. ಹಾಂ ಅದೇನು ಟೋಟಲ್ ಕಿತ್ತು 5,000 ಗುರು. ಯಪ್ಪ 5,000 ಕೊಡು, ಫೋನ್ ಪೇ ಮಾಡೋಣ. ವೈಸ್ ನೋಡಿ. ಕಂಗ್ರ್ಯಾಚುಲೇಷನ್ ಆಫ್ಟರ್ ಸೋ ಮೆನಿ ಮಂತ್ಸ್. ಚಿಕ್ಕ ನೋಡಲ್ಲಿ 4,000 ರೂಪೀಸ್. ನನ್ನ ಮಗನೇ ಅರ್ಧ ವೇಸ್ಟ್ ಮಾಡ್ದ ಬಂದು. ಬಡ್ಡಿ 5,000 ರೂಪಾಯಿ ಶಾಪಿಂಗ್ ಮಾಡಿಸೋದೆ. ಬರೀ 9 ಸೆಕೆಂಡ್ಸ್ ಅಷ್ಟೇ ಗೈಸ್. ಶಾಪಿಂಗ್ ಎಲ್ಲ ಮುಗೀತು. ಇವನು ನನ್ನ ಜೂಡಿಯೋ ಕರ್ಕೊಬಂದ್ಬಿಟ್ಟು ನನಗೆ 5,000 ರೂಪಾಯಿ ಜೋಬಿಗೆ ಟ್ಯಾಕ್ಸ್ ಹಾಕ್ದ. ಬಟ್ ಬಟ್ಟೆ ಚೆನ್ನಾಗಿದೆ, ಬಟ್ ದುಡ್ಡಿರಲಿಲ್ಲ, ಏನಿಲ್ಲ, ಕಮಿಟ್ಮೆಂಟ್ಗಳು ಜಾಸ್ತಿ ಇದ್ವು. ಆ ಟೈಮಲ್ಲಿ ಇವೆಲ್ಲ ಬೇಕಿತ್ತಂತ ಪ್ರಾಬ್ಲಮ್ ಆಗ್ತಿದೆ. ಮುಂದೆ ಗೈಸ್ ಏನಿಲ್ಲ, ನೀವು ಇನ್ನೂ ಸಪೋರ್ಟ್ ಮಾಡಬೇಕು. ದುಡ್ಡಿಲ್ಲ ಜೋಬಲ್ಲಿ, ಓಕೆನಾ? ಮಾಡಿ ಈ ಥರದ ಬಟ್ಟೆಗಳು ವೆಜ್ ಅಂತ ತಗೊಳ್ಳೋಣ. ಈ ನಾಯಿ ಹುಡುಗರು ಯಪ್ಪ ಸಿಂಹ ಇದ್ದಂಗೈತೆ. 5,000 ರೂಪಾಯಿ ಆಯಿತು ಎಲ್ಲಕ್ಕೂ. ಹಾಂ ಹ್ಞೂ ನಿಂಗೆ ಈ ನನ್ನ ಮಗ ಯಾಕಾದರೂ ಬಂದು ಟ್ಯಾಕ್ಸ್ ಹಾಕ್ಸ್ದ ನನ್ನ ಕೈಲಿ. ನೋಡಿ ಇಲ್ಲೇ ಐತೆ ಬಿಲ್ಲು, ತೆಗೆದು ನೋಡು ಬಿಲ್ಲು. ಅಪ್ಪ ಮನೆ ಬಂದು 5,000 ರೂಪಾಯಿ ಖರ್ಚು ಮಾಡಿಸ್ದ. ದುಡ್ಡಿಲ್ಲ ಅಂತಾನೆ. ದುಡ್ಡಿಲ್ಲ ಅಂತ 5,000 ರೂಪಾಯಿ ಬಟ್ಟೆ ತಂದ. ನೋಡಿಲಿ ಶೂ ಹೆಂಗಿದೆ.
ತಿಕ್ಕ ಹೇಳಿಲ್ಲ ಆಗ್ಲೇ. ಏನಿದೆ ಶೂಸು ಚೆನ್ನಾಗಿಲ್ವಾ ಅಕ್ಕ? ಎಷ್ಟಿದೆ? ಹೇಗಿದೆ ಗೈಸ್ ಶೂ? ಏಯ್ ಹುಷಾರ್ ಕಂಡ್ರೋ, ಹೊಟ್ಟೆಲ್ಲ ಉರಿತೈತೆ. ಇದೆ ಚೆನ್ನಾಗಿಲ್ವಾ ಅಕ್ಕ? ಇದು ಯಾವ್ದು ಬೂಟ್ ಕಣಲೆ. ಬೂಟ್ ಕಂಪ್ನಿಲಿ ಇಲ್ಲ ಲಿಬರ್ಟಿ ಹೋದ್ರೆ ಇದೇ ಒಂದು 10,000 ತೆಗಿ ತೆಗಿ. ಎಷ್ಟು ಬಟ್ಟೆ ಎಷ್ಟು ಜೊತೆ ಇದಾವೆ ನೋಡೋಣ. ಅದೊಂದು ಪ್ಯಾಂಟು, ಇದೊಂದು ಟೀ ಶರ್ಟು. ಫಾರ್ಮಲ್ಸ್ ಎಲ್ಲ ಹಾಕೊಂಡೋದ್ರೆ ಹೆಂಗ್ ಲೋ ಬರೀ ಮೂರೇ ಜೊತೆ ಕಣೋ. ಇದೇನಿದು? ಫುಲ್ ಸೂಟ್. ಇದೊಂದು ಫುಲ್ ಸೆಟ್ ಗೈಸ್, ಕಾರ್ಡ್ ಸೆಟ್ ಅಂತಾರೆ. ಖಾಲಿ ಅದನ್ನ ಹಾಕೊಂಡಿದ್ದೀನಿ ನೋಡಿ, 2 ಖಾಲಿ ನೋಡಿ. ಇದೊಂದು 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 ಇದು ಮ್ಯಾಚಿಂಗ್ ಆಗುತ್ತೆ. 5 ಐಟಮ್ಗೆ 5,000. ಆಯ್ತು ಇದನ್ನ ಹಾಕೋ. ಏನ್ ನೋಡೋಣ. ಹಾಕೊಂಬಾರ ಇದನ್ನ ಹಾಕೊಂಬಾರ. ಇದನ್ನ ಹಾಕೊಂಬಾರೋ. ನಮ್ಮಪ್ಪ ನೋಡ್ಬೇಕು. ನಾನು ಹೇಳ್ತೀನಿ ಬಿಡು. ಶಿಷ್ಯ ನಮ್ಮಪ್ಪ ನೋಡ್ಬೇಕು. ನಾನೇ ಒಂದು ಚೀಟಿ ಕಟ್ಟಲ್ಲ ಏನಿಲ್ಲ, ಇಷ್ಟೊಂದೆಲ್ಲ ದುಡ್ಡು ತಗೊಂತಾನಂತ ಬೈಯುತ್ತೆ ನೋಡಿ ಪಕ್ಕ. ದೈ ಸುಡಿಗೆ ಚೀಡಿ ಕಟ್ಬಿಟ್ಟ ಅಂತ ಬಿಡು. ಏನಲ್ಲಿ ನೋಡಿಲಿ 417. ಎಷ್ಟು ಐಟಮ್ ಹಾಕೋರು? 7 ಐಟಮ್ ಅಂತ ಹೇಳ್ತಾರೆ. ಟೋಟಲ್ ಕ್ವಾಂಟಿಟಿ 7. 7 ಐಟಮ್ ಐತಾ ಶಾ? ಇದು ಬೇರೆ ಇದು ಬೇರೆ. 3 4 5 ಐತೆ. 2 ಇಲ್ಲಿ 5 6 7 ಕವರ್. ಇವನು ಸೇರಿ 12 ರೂಪಾಯಿಲಿ ಹಾಕಿರಲ್ಲ. 10 ರೂಪಾಯಿ ಒಂದು, 12 ರೂಪಾಯಿ ಒಂದು ಕವರ್ಗೆ. ಜೂಡಿಯೋ ಉದ್ಧಾರ ಮಾಡಿದ್ವಿ ನಾವು. ಸೇಲು ಅಂತ ಕರ್ಕೊಂಡೋಗಿ ನನ್ನೇ ಸೇಲ್ ಮಾಡ್ಬಿಟ್ಟ. ಚೀಡಿ ದುಡ್ಡು ಕಟ್ಟಲ್ಲ ಇನ್ನೇನಕ್ಕ. ಬೈತೈತ್ ಕಣೋದು. ಇನ್ನೂ ಕಟ್ಟಿಲ್ಲ ಕಣೋ ನಾನು. 10,000 ನೀನು ಕೊಟ್ಬಿಡು ನನಗೆ. ಬನ್ನಿ ಗೈಸ್, ಇದು ಹಾಕೋ ಬರೋಣ ಹೆಂಗೆ ಕಾಣು. ಎಷ್ಟು ಚೆನ್ನಾಗಿದ್ಯೋ. ಏನೇನೋ ಆಡಾಡ್ತಾವಳೆ. ನಾಚಿಕೆ ಆಗ್ತೈತೆ ಕೊಡೋ. ಕಿಚ್ಚ ಕಿಚ್ಚ ಕಿಚ್ಚ. ಚೆನ್ನಾಗಿದೆಯಾ ಗೈಸ್? ಇನ್ನೂ ಬಂದಿಲ್ಲ. ಎಸ್ ಚೆನ್ನಾಗಿದೆ. ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ಶಾಪಿಂಗ್ ಮಾಡಿದ್ದು ಬಟ್ಟೆ ಎಲ್ಲ ಮನೇಲಿ ಇಟ್ಬಿಟ್ಟು ಇವಾಗ ಮಾರ್ಕ್ ಮೂವಿ ನೋಡಿಲ್ಲ ಅಂತ ಅಂದ. ಸೊ ಹಾಗಾಗಿ ಇವಾಗ ಮಾರ್ಕ್ ಮೂವಿ ನೋಡೋಕೆ ಹೋಗ್ತಾ ಇದ್ದೀವಿ. ಫೋರಮ್ಗೆ ಬುಕ್ ಮಾಡಿದ್ದೀನಿ. ಇವಾಗ ಮೂವಿಗೆ ಹೋಗ್ತಾಯಿದ್ದೀವಿ. ಹೆಚ್ಕೊ ಬೇಡ ಅಂದರೂ ನಾನು 5,000 ರೂಪಾಯಿ ಖರ್ಚು ಮಾಡಿಸ್ದಾಗ ಇವನು ಏನು ಮಾಡೋಕ್ಕಾಗಲ್ಲ. ನನಗೆ ತಗೊಂಡಿರೋದು ಬಟ್ಟೆ ಎಲ್ಲ. ರೆಡಿ, ಇವನು ಬಂದಿಲ್ಲ ಅಂದಿದ್ರೆ 5,000 ರೂಪಾಯಿ ಉಳಿದಿರೋದು ನನಗೆ. ಇನ್ನೇನು. ಗೈಸ್ ಇವಾಗ PVRಗೆ ಬಂದಿದ್ದೀವಿ ಕೋರ್ಮಂಗ್ಲ ಮಾರ್ಕ್ ಮೂವಿ ನೋಡೋಕ್ಕೆ. ಹೆಚ್ಕೋ ನಂದು ಇದು ಸೆಕೆಂಡ್ ಟೈಮು, ಒಂದು ಫಸ್ಟ್ ಟೈಮು. ಗೈಸ್ ಈ ಸತಿ ನಾನು ಥಿಯೇಟ್ರ್ ಒಳಗೆ ಏನೂ ವೀಡಿಯೋ ಮಾಡಲ್ಲ ಗೈಸ್, ಯಾಕಂದರೆ ಲಾಸ್ಟ್ ಟೈಮೇ ನನಗೆ ಸ್ಟ್ರೈಕ್ ಬಂದುಬಿಟ್ಟಿದೆ. ಸೊ ದಿಸ್ ಟೈಮ್ ನಥಿಂಗ್. ಹೆಚ್ಕೋ ಗೈಸ್, ಇಡೀ ಥಿಯೇಟ್ರಿಗೆ ನಾವು ಯಾರೂ ಇಲ್ಲ ನೋಡಿ, ಖಾಲಿ ಬಾರೋ. ಹಾಂ ಗೈಸ್ ಇವಾಗ ಮೂವಿ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಡಿಯ ಶಿಷ್ಯ. ಗೈಸ್ ಯಾಕೆ ಹೆದರ್ಕೊಂತೀಯ? ಇವಾಗ ಮೂವಿ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಟು ಹೋಮ್. ಇವತ್ತು ಮನೇಲಿ ಯಾರು ಇಲ್ಲ. ಮೂವಿ ಮಾತ್ರ ಕ್ರೇಜ್ ಆಗಿತ್ತು. ಅಲ್ಲಿ ಮನೆಗೆ ಹೋದ್ಮೇಲೆ ಮಾತಾಡ್ಸೋಣ ಇವನ್ನ, ಮೂವಿ ಹೆಂಗಿತ್ತು ಏನು ಎತ್ತ ಅಂತ. ಸೊ ಈಗ ಸದ್ಯಕ್ಕೆ ಮನೆಗೆ ಹೋಗೋಣ, ಚಳಿ ಹೊಡಿತಿದೆ. ಲೆಟ್ಸ್ ಗೋ ಹೋಮ್. ಬೆಳೆಯೋಕ್ಕಾಗುತ್ತೆ, ನಾವು ಕೂಡ ಬೇರೆಯವ್ರಿಗೆ ಹೆಲ್ಪ್ ಮಾಡೋ ಥರ ಆಗುತ್ತೆ. ಸೊ ನಮ್ದು ಏನೇನೋ ಪ್ಲ್ಯಾನ್ಸ್ ಇದೆ. ಸೊ ಅವೆಲ್ಲ ಎಕ್ಸಿಕ್ಯೂಟ್ ಆಗಬೇಕು ಅಂತ ಅಂದರೆ ನಿಮ್ಗಳ ಸಪೋರ್ಟು ಯಾವಾಗಲೂ ಇದೇ ಥರ ಇರಬೇಕು. ಸೊ ಅಷ್ಟೇ. ಮೂವಿ ಮುಗೀತು. ಇದು 2ನೇ ಟೈಮು ನಾನು ಮೂವಿ ನೋಡ್ತಿರೋದು. ಸೊ ಅಣ್ಣ ಆಲ್ರೆಡಿ ಫುಲ್ಲು ಸ್ಲೀಪ್ಗೆ ಹೋಗ್ಬಿಟ್ಟಿದ್ದಾನೆ. ಸೊ ಅವನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಸುಮಾರು ವರ್ಷಗಳ ನಂತರ ನಮ್ಮ ಶಿಷ್ಯ ಬಂದಿದ್ದ ಮೀಟ್ ಮಾಡೋಕ್ಕೆ. ಮೀಟ್ ಅಂದರೆ ಲೈಕ್ ಕಾಂಟ್ಯಾಕ್ಟಲ್ಲಿರೋನು, ಬಟ್ ಒಂದು ಸ್ವಲ್ಪ ಏನೋ ಕಾಲೇಜು ಕೆಲಸ ಅದು ಇದು ಅಂತ ಇರ್ತಾನೆ. ನಾನು ನಂದು ಪರ್ಸ್ನಲ್ ಕೆಲಸ ಅಂತ ಇರ್ತೀನಿ.
ಸೊ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಬಂದಿದ್ದ, ಇವಾಗ ನಮ್ಮ ಜೊತೆನೇ ಇದ್ದಾನೆ. ಸೊ ನಾಳೆ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಬೇಕು. ಸೊ ಅದು ಕೂಡ ಒಂದು ವ್ಲಾಗ್ ಆಗಿರುತ್ತೆ. ಸೊ ಇವತ್ತಾಗಿತ್ತು ಇವತ್ತಿನ ವ್ಲಾಗ್. ಸೊ ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡ್ತೀರಾ ಅಂದ್ಕೊತೀನಿ. ಸೊ ಅಷ್ಟೇ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಇನ್ನೂ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಿರುತ್ತೆ. ಸ್ಟೇ ಟ್ಯೂನ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್ ಗೈಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್, ಗುಡ್ ನೈಟ್. ಪ್ಲಾನ್ ಇರಲಿಲ್ಲ ಗೈಸ್ ಕಳ್ಳ ಬೆಳಗ್ಗೆ ಎದ್ದು ಕಾಫಿ ಬೇಕು ಅಂತ ಕಾಫಿ ಮಾಡ್ಕೊಂತಾನೆ. ಅಲ್ಲೇ ಅದು ಉಪ್ಪು ಕಡೋ, ಅಲ್ಲೇ ಸನ್ರೈಸ್, ಅಲ್ಲಿ ಸಕ್ಕರೆ ಮೇಲ್ಗಡೆ ಡಬ್ಬ. ಹಾಂ ಅದೇ ಟೀ ಮಾಡ್ಕೊತಾವನೆ, ಕಾಫಿನೋ ಟೀನೋ ಗೊತ್ತಿಲ್ಲ. ಸೊ ನಾನು ಎದ್ದು ರೆಡಿಯಾಗಿದ್ದೀನಿ. ಇವಾಗ ದೇವರಿಗೆ ಒಂದು ಸಲ್ಯೂಟ್ ಹೊಡಿಬೇಕು. ಇವಾಗ ಪೂಜೆ ಮಾಡೋಣ ಬನ್ನಿ. ಮಾಡಲ್ಲ ಅಂದ್ಬಿಟ್ಟು ಮಾಡ್ತೀನಿ ಕಾಫಿ ಅಲ್ಲ. ನೀನು ಒಂದು ಮಾಡಕ್ಕೆ ಬರೋದಲ್ಲ, ಏನು ಮಾಡ್ತೀಯ? ಸಾರಿ, ಏನು ಗ್ಯಾಸ್ ಆಫ್ ಆಗಿದೆ ನೋಡಿ ಸರ್, ನೋಡಿ ಗ್ಯಾಸ್ ಹಾಕೊಂಡಿದ್ದೀನಿ. ಅದು ಗ್ಯಾಸು ಇಲ್ದಲೇ ಉರಿಯುತ್ತೆ. ಗ್ಯಾಸ್ ಆಫಲ್ಲೇ ಇದ್ರು ಗ್ಯಾಸ್ ಆಫ್ ಆಗಿದೆ ಅನ್ನೋದು ಒಬ್ಬನೇ. ಅದು ಆಫಲ್ಲೇ ಇರ್ಬೇಕು. ನೋಡೋ ಈಗ ಟೀ ಆಗಿಲ್ಲ, ಟೀ ಅಲ್ಲ ಅದು ಕಾಫಿ. ಅದು ಆಯ್ತು ತಾನೇ? ಹಾಂ, ಫುಲ್ ಹಾಕ್ಬೇಕು ಒಂದು ಪ್ಯಾಕೆಟು. ಇಷ್ಟೊಂದು ಇದು ಬೇಕಾ ಸ್ಟ್ರಾಂಗು? ನಂಗೆ ಬೇಕು, ನಿಂಗೆ ಬೇಡ. ಇವನು ಹಾಲು ಮಿಲ್ಕ್ ಪ್ರಾಡಕ್ಟ್ ಯಾರು ಕುಡಿಯಲ್ಲ ಗೈಸ್. ಯಾಕೆ ಪ್ರಜ್ವಲ್? ಅವೆಲ್ಲ ಇಲ್ಲ ಬಿಡು, ನಾವೆಲ್ಲ ಡೀಸೆಂಟ್ ಗೈಸ್, ನಾವೆಲ್ಲ ಅವನ್ನೆಲ್ಲ ಮಾಡಲ್ಲ. ಆಯ್ತು ಕುಡಿಯೋ. ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಗೈಸ್. ನೀವು ಮಾಡಬೇಡಿ. ಸ್ಮೋಕಿಂಗ್ ಅಂಡ್ ಆಲ್ಕೋಹಾಲ್ ಇಸ್ ಇಂಜುರಿಯಸ್ ಟು ಹೆಲ್ತ್ ತಾನೇ ಪ್ರಜ್ವಲ್? ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಅದೇ ಆಲ್ಕೋಹಾಲ್ ಅಂತೆ. ಎರಡು ಒಂದೇ ತಾನೇ ಅದು. ಹಾಂ, ನೀನು ಹೇಳು, ನೀನು ಸಪೋರ್ಟ್ ಮಾಡು ಅವರಿಗೆ ಕುಡಿಬೇಡಿ ಅಂತ. ಬಿಡ, ಅವ್ರು ಕುಡಿಯಲ್ಲ, ನೀನು ಕುಡ್ಕ ಹೋಗಲ್ಲಿ ಕುಡಿಯೋದನ್ನ ಫಸ್ಟು. ಯಾವಾಗ ಬೇಕು ಆವಾಗಲೇ ವಿಡಿಯೋ ಮಾಡ್ತಾನೆ. ಆಯ್ತು ಸ್ವೀಟಿ, ನೋಡು ಕಸ ಹೊಡಿತಾನೆ ಅನ್ನ ಬಂಡು. ಸುಮ್ಮನೆ ಇರಲೇ, ಎಲ್ಲ ಮಾಡಬೇಡಲೇ. ಯಾಕೆ ಇದೆಲ್ಲ ಹಾಕಲ್ಲ, ಸುಮ್ಮನೆ ಹಾಕ್ಬೇಕು, ಜನಕ್ಕೆ ತೋರಿಸ್ಬೇಕಲ್ಲ ಎಷ್ಟು ಹೆಲ್ತಿ ಇದೀವಿ ಅಂತ. ಹೆಲ್ತಿ ಅದೇನೋ ಒಂದು ಕ್ಲೀನಿನೆಸ್ ಆದ್ರೆ ತಾನೇ ಹೆಲ್ತಿ ಆಗೋದು. ಸುಮ್ಮನೆ ಇವೆಲ್ಲ ಹಾಕ್ಬೇಡ. ಹಾಕ್ತೀನಿ ಬ್ರೋ. ನಮ್ಮ ಮನೆಯವ್ರು ನೋಡಿದ್ರೆ ಏನಂತ ಗೊತ್ತಾ? ಏನಂತಾರೆ? ನನ್ನ ಮಗ ನಾವೆಲ್ಲ ಇದ್ದಾಗ ಒಂಚೂರು ಕೆಲಸ ಮಾಡಲ್ಲ. ಏನ್ ನೋಡು, ಇದ್ದಾಗ ಎಲ್ಲರೂ ಕೆಲಸ ಮಾಡ್ತೀನಿ. ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಇದೆಲ್ಲ ನಾನು ಹಾಕೋದಿಲ್ಲ. ಹಾಕ್ಬೇಡ, ನಾನು ಖುಷಿಗೋಸ್ಕರ ನಾನು ವಿಡಿಯೋ ಮಾಡ್ತೀನಿ. ಅಟ್ಲೀಸ್ಟ್ ನಿಮ್ಮ ಪಪ್ಪಗಾರಕ್ಕೆ ತೋರಿಸ್ಬೋದಲ್ಲ ಹಿಂಗೆ ಮಾಡ್ತೇನಂತ ಕೆಲಸ. ಬಾಡಿ ಬಿಲ್ಡರ್, ಬಾಡಿ ಜಿಮ್ಮಿಗೆ ಯಾವಾಗ ಹೋಗ್ತೀಯ? ಬಾಡಿ ಎಲ್ಲ ಇಳಿದೋಗೈತೆ. ಅದೇ ಜಿಮ್ಮಿಗೆ ಯಾವಾಗ ಹೋಗ್ತೀಯ? ನಿಂಗೆ ಚಾಲೆಂಜ್ ಮಚ್ಚ. ನಿನಗೆ ನನಗೆ ಚಾಲೆಂಜಾ? ಇರು ಆಯ್ತು. ಏನು ನಿಂಗೆ ನನಗೆ ಚಾಲೆಂಜು. ಏನು? ಒಂದು ವರ್ಷದಲ್ಲಿ ಬಾಡಿ ಬೀಳಿಸ್ಬೇಕು. ನನ್ನ ಕೈಲಾಗುತ್ತೆ ಚಾಲೆಂಜು. ತಗೋತ್ಯಾ? ಇದೇ ಲಾಗಲ್ಲಿ ತಗೋಣ ಮಚ್ಚ. ಏನು? ಇದೇ ಲಾಗಲ್ಲೇ. ಓಕೆನಾ? ನೀನು ಏನು ಮಾಡ್ತೀಯ ಈ ಲಾಗಲ್ಲಿ ಮಾಡ್ತೀಯ, ನೆಕ್ಸ್ಟ್ ಲಾಗಲ್ಲಿ ಗೊತ್ತಿಲ್ಲ. ಚಾಲೆಂಜ್ ಅಕ್ಸೆಪ್ಟೆಡಾ? ಯಾರು ಗೆಲ್ತಾರೋ ಓಕೆನಾ, ಆಫ್ಟರ್ 1 year ಅಂದರೆ ಈ ಪರ್ಸನಾಲಿಟಿಗೂ ಆ ಪರ್ಸನಾಲಿಟಿ ಕಂಪೇರ್ ಮಾಡೋಣ. ಕಂಪೇರ್ ಮಾಡಿ ಯಾರು ಚೆನ್ನಾಗಿ ಬಂದಿರುತ್ತೋ ಅವ್ರಿಗೆ ನೀನಾರೆ ನಾನಾರೆ 5,000 ನೀನು ಕೊಡ್ತೀಯಾ? ನೀನಾರೆ ನಾನು, ಯಾರು ಚೆನ್ನಾಗಿ ಬರುತ್ತೋ ಅಂತ. ಅದು ಯಾರು ನೋಡ್ತಾರೋ ಗೊತ್ತಿಲ್ಲ. ಏನು ಲೈಕ್ ಯಾರು ನೋಡ್ಬಿಟ್ಟು ಅದನ್ನ ರಿಸಲ್ಟ್ ಮಾಡ್ತಾರೆ ನೆಕ್ಸ್ಟು ಅದು ಪ್ರೊಸೀಜರ್. 1 ವರ್ಷದೊಳಗೆ ಆಗುತ್ತಾ ಗೈಸ್ ನಮ್ಮ ಕೈಲಿ? ಇದು ಯಾವ ವರ್ಷ ಇದು? ಇವತ್ತು Jan 11 ಮಚ್ಚ. ಓಕೆನಾ? Jan 20 ತಗೋ, ಬೇಡ ನೆಕ್ಸ್ಟ್ ಫೆಬ್ರಿಂದಾನೇ ತಗೋ. 5th to Feb ಓಕೆ ಮಾಡಿದ್ರೆ ಯಾರ ಬಾಡಿ ಚೆನ್ನಾಗಿ ಬಂದಿರುತ್ತೋ ಅವರಿಗೆ 5,000 ನೀನೇ ಕೊಡ್ಬೇಕು. ಓಕೆ ಗೈಸ್, ಚಾಲೆಂಜ್ ಅಕ್ಸೆಪ್ಟೆಡ್. ಪಕ್ಕಾ ಮಾಡೋಣ. ನನ್ನ ಮಗನೇ ನೀನು ಮಾಡಿಲ್ಲ ಅನ್ಕೋ. ಆಯ್ತು, ನನ್ನ ರೊಟೀನ್ ನಾನು ನಿಂಗೆ ಡೈಲಿ ಶೇರ್ ಮಾಡ್ತೀನಿ, ಬೇಕಾದ್ರೆ ಅದನ್ನು ಲಾಗಿಗೆ ಹಾಕು. ನಿನ್ನ ರೊಟೀನ್ ನೀನು ಹಾಕ್ಬೇಕು. ಏನಂತೀರಾ ಗೈಸ್? ಮಾಡೋಣ ಮತ್ತೆ. ಆಮೇಲೆ ಇನ್ನೊಂದು ಚಾಲೆಂಜ್, ಟ್ರಾನ್ಸ್ಫಾರ್ಮೇಶನ್. ಇನ್ನೊಂದು ಚಾಲೆಂಜ್. ಏನು? ಅದು ಕಂಪ್ಲೀಟ್ ಮಾಡು. ಅದಾದ್ಮೇಲೆ ಇನ್ನೊಂದು ಚಾಲೆಂಜ್ ಇದೆ. ಅದು ಹೇಳ್ತೀನಿ ಮಾಡು. ಮಾಡ್ತಾ ಇದೀನಲ್ಲ. ಮಾಡ್ತಿದ್ಯಾ?
ವಾರದಲ್ಲಿ ಇವಂದು ಲಾಗ್ಸ್ ಇರ್ರೆಗ್ಯುಲರ್ ಬರ್ತಾ ಇದೆ, ಮಂತ್ಲಿ ಟ್ವೈಸ್ ಆ ತರ ಅಂದ್ರೆ ಬರ್ತಾ ಇದೆ, ಬಟ್ ರೆಗ್ಯುಲರ್ ಆಗಿ ಮಾಡ್ತಾ ಇಲ್ಲ. ನಾನೇನ್ ಕೇಳೋದಂದ್ರೆ ವಾರದಲ್ಲಿ 3 ದಿನ ಲಾಗ್ಸ್ ಓಡ್ಬೇಕು, ಓಡಿಸ್ಬೇಕಂದ್ರೆ ನಾನೇ ಓಡ್ಕೊಂಡು ಕಂಟೆಂಟ್ಸ್ ಕೊಡ್ಬೇಕು ಜನಕ್ಕೆ. ಯಾವ್ದಾರು ಇನ್ಮೇಲೆ ಬರುತ್ತೆ ಬೇಡ, ಇನ್ಮೇಲೆ ಬರುತ್ತೆ. ಇನ್ಮೇಲೆ ಅಂತ ಅವ್ರಿಗೆ ಇವಾಗ್ಲೇ ಪ್ರಾಮಿಸ್ ಮಾಡಿದ್ರೆ 3 ದಿನ ಬರುತ್ತೆ ಅಂತ. ನನ್ ಕಮಿಟ್ಮೆಂಟ್ ಜಾಸ್ತಿ, ಸುಮ್ಮನೆ ಕಮಿಟ್ಮೆಂಟ್ ಅದಕ್ಕೆಲ್ಲ ಇಲ್ಲ ಗೈಸ್. ಮಾಡೋಣ ಗೈಸ್ ಅಷ್ಟೇ. ನನ್ನ ಮಗ ಏನೇನೋ ಮಾತಾಡ್ತಾನೆ. ಹೋಗಿ ನೀನು ಕಾಫಿ ಯಾರಾಯ್ತು ಹೋಗಿ ಕುಡಿಯೋದು. ನನ್ನ ಮಗನೇ ಹೋಗಿ ಕುಡಿ ಚೋಟ. ಗೈಸ್ ಇಷ್ಟೇ ಇಟ್ಟಿದ್ದಾನೆ, ಇಷ್ಟು ನೋಡಿ, ಇಷ್ಟೇ ಇರೋದವನು. ಕಾಫಿ ಮಾಡ್ಕೊ ಕುಡಿತಾವನೆ. ಕುಡಿಯೋ ನಾವೀಗ ದೇವರಿಗೆ ಪೂಜೆ ಮಾಡೋಣ. ಲೆಟ್ಸ್ ಗೋ.